ಸೌಜನ್ಯ ಪರ ಹೋರಾಟಗಾರ ಎಂದು ಗುರುತಿಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಹೊರಡಿಸಿದ್ದಂತಹ ಗಡೀಪಾರು ಆದೇಶ 3ನೇ ಬಾರಿಗೆ ರಾಜ್ಯ ಹೈಕೋರ್ಟಿನಿಂದ ತಡೆಯಾಗಿದೆ. ಯಾವುದೇ ಪ್ರಕರಣಗಳಲ್ಲಿ ಹೈಕೋರ್ಟು ತಡೆ ನೀಡಬೇಕಿದ್ದರೆ ನೇರವಾಗಿ ತಡೆ ನೀಡುವಂತಹ ಪ್ರಮೇಯ ಇರುವುದಿಲ್ಲ. ಬದಲಾಗಿ ಕಾನೂನಿನಲ್ಲಿ ಲೋಪದೋಷಗಳಿದೆ ಎನ್ನುವುದನ್ನು ಗುರುತಿಸಿಕೊಂಡು ಹೈಕೋರ್ಟ್ ತಡೆ ನೀಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಮೊದಲ ಬಾರಿಗೆ ಗಡೀಪಾರು ಆದೇಶ ಆದಾಗ ಅವರು ಹೈಕೋರ್ಟಿಗೆ ಆಕ್ಷೇಪಣೆ ಸಲ್ಲಿಸಿದರು. ಹೈಕೋರ್ಟು ಕಾನೂನು ಪ್ರಕಾರ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿಲ್ಲ ಎಂದು ಮನಗಂಡು ತಡೆಯಾಜ್ಞೆ ನೀಡಿ ನಿಯಮಾವಳಿಯಂತೆ ತನಿಖೆ ನಡೆಸಿ ಗಡೀಪಾರು ಆದೇಶವನ್ನು ಹೊರಡಿಸಬೇಕು ಎಂದು ಪುತ್ತೂರು ವಿಭಾಗಾಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ 2ನೇ ಬಾರಿ ಗಡೀಪಾರು ಆದೇಶ ಹೊರಡಿಸಲಾಗಿತ್ತು. ಅದಕ್ಕಿಂತ ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ನೋಟಿಸು ನೀಡಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರು ಪುತ್ತೂರಿಗೆ ಹೋಗಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಭಿನ್ನವರ್ತನೆಯನ್ನು ಸಲ್ಲಿಸಿದ್ದರು. ಆದರೂ AC ಅವರು ಗಡೀಪಾರು ಆದೇಶವನ್ನು ಹೊರಡಿಸಿದರು. ಆದರೆ ಅದನ್ನು ಜಾರಿ ಮಾಡಲಿಕ್ಕೆ ಬೆಳ್ತಂಗಡಿ ಪೊಲೀಸರಿಗೆ ಸಾಧ್ಯವಾಗಲಿಲ್ಲ. ಆ ಆದೇಶದ ವಿರುದ್ಧವೂ ತಿಮರೋಡಿಯವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟು ತಡೆಯಾಜ್ಞೆ ನೀಡಿತ್ತು. ತದನಂತರ 3ನೇ ಬಾರಿ ಎಲ್ಲ ಕಾನೂನು ತೊಡಕುಗಳನ್ನು ಪರಿಹರಿಸಿಕೊಂಡು ಆದೇಶ ನೀಡಲಾಯಿತು. ಆ ಆದೇಶಕ್ಕೂ ಹೈಕೋರ್ಟು ತಡೆಯಾಜ್ಞೆ ನೀಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಬೆಳ್ತಂಗಡಿ ತಾಲೂಕಿನಿಂದ ಗಡೀಪಾರು ಮಾಡಲೇಬೇಕು ಎಂದು ಹಠಕ್ಕೆ ಬಿದ್ದವರು ಯಾರು ಎನ್ನುವ ಪ್ರಶ್ನೆ ಮೂಡ್ತದೆ. ಈ 3 ಗಡೀಪಾರು ಆದೇಶಗಳ ಹಿಂದೆ ಇರುವುದು ಬೆಳ್ತಂಗಡಿ ಪೊಲೀಸರ ನಿವೇದನೆ. ಯಾಕಂದರೆ ಅವರನ್ನು ಗಡೀಪಾರು ಮಾಡಲೇಬೇಕು, ಇಲ್ಲ ಇದ್ದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಷ್ಟವಾಗುತ್ತದೆ. ಮೊದಲ ಬಾರಿಗೆ ಅವರ ವಿರುದ್ಧ ಗಡೀಪಾರು ಆದೇಶ ಆದಾಗ ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಒಬ್ಬರಿಗೆ ಮಾತ್ರ ಆಗಿಲ್ಲ. ಕೆ ಅರುಣ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಇಲ್ಲಿನ ಕೋಮು ಸಾಮರಸ್ಯವನ್ನು ಕಾಪಾಡಬೇಕು, ಕೋಮು ಶಕ್ತಿಗಳನ್ನು ನಿಗ್ರಹಿಸಬೇಕು ಎನ್ನುವ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಯಾರು ಕೋಮು ಗೂಂಡಗಳಿದ್ದಾರೋ ಅವರ ವರದಿಯನ್ನು ಕೇಳಿದರು. ಪ್ರತಿ ಪೊಲೀಸ್ ಠಾಣೆಯಿಂದಲೂ ಕೆಲವರ ಹೆಸರನ್ನು ನಮೂದಿಸಿಕೊಂಡು ವರದಿ ಸಲ್ಲಿಕೆ ಆಗಿದೆ. ಒಟ್ಟು 36 ಮಂದಿಯ ವರದಿ ಜಿಲ್ಲಾ SP ಅವರಿಗೆ ಸಲ್ಲಿಕೆಯಾಗಿತ್ತು. ಅದರಲ್ಲಿ 14 ಮಂದಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದರೆ 22 ಮಂದಿ ಹಿಂದೂ ಸಮುದಾಯಕ್ಕೆ ಸೇರಿದವರು. ಅದರಲ್ಲಿ ಒಬ್ಬರು ಮಹೇಶ್ ಶೆಟ್ಟಿ ತಿಮರೋಡಿ. ಆ ವರದಿಯ ಆಧಾರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕಂದಾಯ ಇಲಾಖೆಗೆ, ಅಂದರೆ ಉಪವಿಭಾಗಾಧಿಕಾರಿಗಳಿಗೆ ಇಷ್ಟು ಮಂದಿಯನ್ನು ಗಡೀಪಾರು ಮಾಡಬೇಕು ಎನ್ನುವಂಥ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ವ್ಯಾಪ್ತಿಯಲ್ಲಿ ಇರುವಂತಹ ಏಕೈಕ ಕಂದಾಯ ಉಪವಿಭಾಗ ಅಂದರೆ ಪುತ್ತೂರು. ಅಲ್ಲಿ AC ಆಗಿದ್ದವರು ಸ್ಟೆಲ್ಲಾ ವರ್ಗೀಸ್, ಕಡಬ ಮೂಲದವರು. ಅವರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಂದಂತಹ ಪ್ರಸ್ತಾವನೆ ಅನ್ವಯ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸಿ ಗಡೀಪಾರು ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸರು ಸಲ್ಲಿಸಿದಂತಹ ಪ್ರಸ್ತಾವನೆಯನ್ನು ಅವರು ಪರಿಶೀಲನೆ ಮಾಡಬೇಕು. ಯಾರಿಗೆ ಗಡೀಪಾರು ಮಾಡಬೇಕು ಎನ್ನುವುದನ್ನು ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೋ ಅವರಿಗೆ ನೋಟಿಸು ನೀಡಬೇಕು. ಆ ನೋಟಿಸಿಗೆ ಅವರು ಬಾರದೇ ಇದ್ದಲ್ಲಿ ಅವರ ಮೇಲೆ ದಾಖಲಾಗಿರುವ ಪ್ರಕರಣಗಳ ಹಿನ್ನೆಲೆಯನ್ನು ಗಮನಿಸಿ ಅವರಿಂದ ಸಮಾಜಕ್ಕೆ ತೊಂದರೆ ಇದೆ, ಕೋಮು ಸಾಮರಸ್ಯಕ್ಕೆ ಧಕ್ಕೆ ಇದೆ ಎನ್ನುವುದು ಮನವರಿಕೆಯಾದರೆ ಅವರನ್ನು 1 ವರ್ಷಗಳ ಕಾಲ ಗಡೀಪಾರು ಮಾಡಲಿಕ್ಕೆ ಅವಕಾಶ ಇದೆ. ಆರಂಭದ ಪ್ರಸ್ತಾವನೆಯಲ್ಲಿ 36 ಮಂದಿಯ ಹೆಸರುಗಳು ಇತ್ತು. ಆ 36 ಮಂದಿಗೂ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ನೋಟಿಸು, ಅವರು ಜಿಲ್ಲಾ ನ್ಯಾಯಾಲಯದಲ್ಲಿ ಆ ನೋಟಿಸನ್ನು ಪ್ರಶ್ನೆ ಮಾಡಿದ್ರು. ತಮ್ಮ ಮೇಲೆ ಇಷ್ಟು ಪ್ರಕರಣಗಳಿವೆ, ಈ ಪ್ರಕರಣಗಳು
ಕೋಮು ಸಂಬಂಧಿ ಗಲಭೆಗಳಲ್ಲಿ ಆದ ಪ್ರಕರಣಗಳು ಅಲ್ಲ. ಇದು ವೈಯಕ್ತಿಕ ದ್ವೇಷದಿಂದ ಆಗಿರುವಂತಹ ಗಲಾಟೆಗಳ ಸಂಬಂಧವಾಗಿ ದಾಖಲಾಗಿರುವಂಥ ಪ್ರಕರಣಗಳು. ಈ ಪ್ರಕರಣಗಳಲ್ಲಿ ನ್ಯಾಯಾಲಯ ಜಾಮೀನು ನೀಡಿದೆ. ನಾವು ಜಾಮೀನು ಷರತ್ತುಗಳನ್ನು ಪೂರೈಸಿದ್ದೇವೆ. ಪ್ರತಿ ವಾಯ್ದೆಗಳಲ್ಲೂ ನ್ಯಾಯಾಲಯಕ್ಕೆ ಹಾಜರಾಗುತ್ತೇವೆ. ನಮ್ಮ ಮೇಲೆ ಬೇರೆ ಪ್ರಕರಣಗಳು ದಾಖಲಾಗಿಲ್ಲ ಅಂತ ಹೇಳಿ ನಿವೇದನೆಯಲ್ಲಿ ಸಲ್ಲಿಸಿದ್ದು. ಈ 35 ಮಂದಿಯ ಸಮಜಾಯಿಸಿಯನ್ನು ಒಪ್ಪಿಕೊಂಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಉಪವಿಭಾಗಾಧಿಕಾರಿಗಳ ನೋಟಿಸಿಗೆ ತಡೆಯಾಜ್ಞೆ ನೀಡಿತು. ಆದರೆ 36ನೇ ವ್ಯಕ್ತಿಯಾಗಿದ್ದಂತಹ ಮಹೇಶೆಟ್ಟಿ ತಿಮ್ಮರೋಡಿಯವರು ಜಿಲ್ಲಾ ನ್ಯಾಯಾಲಯಕ್ಕೆ ಅದೇ ರೀತಿಯಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದರು. ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ಗಡೀಪಾರು ಆದೇಶವನ್ನು ಹೊರಡಿಸುವ ಮೊದಲು ನೀಡಲಾಗಿದ್ದಂಥ ನೋಟಿಸಿನ ಅನ್ವಯ ಅವರು ಉತ್ತರ ನೀಡಿರಲಿಲ್ಲ. ಆ ನೋಟಿಸಿನ ಬಳಿಕವೂ ಮಹೇಶೆಟ್ಟಿ ತಿಮ್ಮರೋಡಿಯವರ ಮೇಲೆ 5 ಪ್ರಕರಣಗಳು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿತ್ತು. ಅದರಲ್ಲಿ ಪ್ರಮುಖವಾದದ್ದು ನೇತ್ರಾವತಿ ಸ್ಥಾನಘಟ್ಟದ ಬಳಿ ನಡೆದಂತಹ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ನಡೆದ ಹಲ್ಲೆ. ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ನಡೆದ ಹಲ್ಲೆ. ಈ 2 ಘಟನೆಗಳಲ್ಲಿ ಒಟ್ಟು 5 FIRಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ 5 ಪ್ರಕರಣಗಳು ಗುಂಪು ಗಲಭೆಗೆ, ಗುಂಪು ಘರ್ಷಣೆಗೆ ಸಂಬಂಧಪಟ್ಟವುಗಳು. ಪೊಲೀಸರ ಈ ಆಕ್ಷೇಪಣೆಯನ್ನು ಪರಿಗಣಿಸಿದಂತಹ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಮಹೇಶೆಟ್ಟಿ ಅವರಿಗೆ ನೀಡಿದ್ದಂತಹ ಉಪವಿಭಾಗಾಧಿಕಾರಿಗಳ ನೋಟಿಸಿಗೆ ತಡೆಯಾಜ್ಞೆ ನೀಡಲು ನಿರಾಕರಿಸಿತ್ತು. ಉಳಿದ 35 ಮಂದಿಗೆ, ಅಂದರೆ 14 ಮಂದಿ ಮುಸ್ಲಿಂ ಸಮುದಾಯದವರಿಗೆ, 21 ಮಂದಿ ಹಿಂದೂ ಸಮುದಾಯದವರಿಗೆ ನೀಡಲಾದ ನೋಟಿಸಿಗೆ ತಡೆಯಾಜ್ಞೆ ನೀಡಿತ್ತು. ಆ ನೋಟಿಸು ಈಗಲೂ ಚಾಲ್ತಿಯಲ್ಲಿದೆ. ಆ 35 ಮಂದಿಯೂ ಸಹ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ನಿರತರಾಗಿದ್ದಾರೆ. ಈ 35 ಮಂದಿಯೂ ಸಹ ಉಪವಿಭಾಗಾಧಿಕಾರಿಗಳು ನೀಡಿದಂಥ ಆರಂಭಿಕ ನೋಟಿಸಿನ ನಂತರ ಯಾವುದೇ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ಮಾಡುವುದಾಗಲಿ, ಅಕ್ರಮ ಕೂಟ ಸೇರುವುದಾಗಲಿ ಮಾಡಿರಲಿಲ್ಲ. ಆದರೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಒಬ್ಬರು ಮಾತ್ರ ಮಾಡಿದ್ದರು. ಈ ಕಾರಣಕ್ಕಾಗಿ ಮಹೇಶೆಟ್ಟಿ ಅವರ ಮೇಲೆ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದೆ. 3 ಬಾರಿ ಗಡೀಪಾರು ಆದೇಶಕ್ಕೆ ಹೈಕೋರ್ಟು ಸ್ಟೇ ಕೊಟ್ಟಿದೆ. ಸದ್ಯಕ್ಕೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಗಡೀಪಾರು ಆದೇಶದ ತೂಗುಗತಿಯಿಂದ ಪಾರಾಗಿದ್ದಾರೆ. ಆದರೆ ಇವತ್ತಿಗೂ ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ಆ ಒಂದು ಆತಂಕ ಇದ್ದೇ ಇದೆ. ಯಾಕಂತ ಹೇಳಿದರೆ ಬುರುಡೆಯ ಪ್ರಕರಣದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರು ಷಡ್ಯಂತ್ರ ಮಾಡಿದ್ದಾರೆ ಎಂದು SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಆರೋಪ ಪಟ್ಟಿಯಲ್ಲಿ ನಮೂದಿಸಿದ್ದಾರೆ. ಮಹೇಶೆಟ್ಟಿ ತಿಮ್ಮರೋಡಿಯವರು ಸೇರಿದಂತೆ ಒಟ್ಟು 6 ಮಂದಿ ಆ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದಾರೆ. ಆ ವರದಿಯನ್ನು ಸ್ವೀಕರಿಸುವ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸ್ತಾ ಇದೆ. ಮಹೇಶೆಟ್ಟಿ ತಿಮ್ಮರೋಡಿಯವರ ಪರವಾಗಿಯೂ ನ್ಯಾಯಾಲಯದಲ್ಲಿ ವಾದ ಮಂಡನೆಯಾಗಿದೆ. SITಯ ಪರವಾಗಿಯೂ ನ್ಯಾಯಾಲಯದಲ್ಲಿ ವಾದ ಮಂಡನೆಯಾಗಿದೆ. ಇದರ ಮಧ್ಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಸಂತ್ರಸ್ತ ಎಂದು ಪರಿಗಣಿಸಿ ಆದೇಶ ಹೊರಡಿಸಬೇಕು ಅಂತ ಹೇಳಿ ಬೆಂಗಳೂರಿನ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯೂ ನಡೆದಿದೆ. ಒಟ್ಟಾರೆಯಾಗಿ ಇವತ್ತಿನವರೆಗೂ ಆ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯ ಕಾಸಿಗೇಬಲ್ ಪ್ರಕರಣ ಎಂದು ತೆಗೆದುಕೊಂಡಿಲ್ಲ. ಆ ಪ್ರಕ್ರಿಯೆಗಳು ಮುಗಿದ ನಂತರ SITಯ ಅಸಲಿ ಕಾರ್ಯಾಚರಣೆಗಳು ಆರಂಭವಾಗುತ್ತವೆ. ಯಾಕಂತ ಹೇಳಿದರೆ ಈ ಪ್ರಕರಣ ಆರಂಭವಾಗುವುದೇ ಒಂದು ಬುರುಡೆಯಿಂದ. ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆಯಿಂದ ತಂದಂತಹ ಬುರುಡೆಯನ್ನು ವಿವಿಧ ಕಡೆ ಸುತ್ತಾಡಿಸಿಕೊಂಡು ಬಂದು ಕೊನೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಧರ್ಮಸ್ಥಳದಲ್ಲಿಯೇ 2014ರವರೆಗೆ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡುತ್ತಿದ್ದಂಥ ಚಿನ್ನಯ್ಯ ಈ ಬುರುಡೆಯನ್ನು ತಂದಿದ್ದ. ಆತನ ಪರವಾಗಿ ಘಟಾನುಘಟಿ ವಕೀಲರೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿತ್ತು. ಸರ್ಕಾರ ರಚಿಸಿದಂಥ SIT ಈ ಪ್ರಕರಣದ ತನಿಖೆ ನಡೆಸಿ ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ SITಯ ಮೇಲ್ವಿಚಾರಣೆ ನಡೆಸಿ ಕೊನೆಗೆ ಈ ಷಡ್ಯಂತ್ರದಲ್ಲಿ ಚಿನ್ನಯ್ಯ ನೇರವಾಗಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಆತನೇ ಈ ಷಡ್ಯಂತ್ರದಲ್ಲಿ ಆರೋಪಿ ಅಂತ ಹೇಳಿ ಆತನನ್ನು ಬಂಧಿಸಲಾಗಿತ್ತು. ಆತನನ್ನು ಶಿವಮೊಗ್ಗ ಜೈಲಿಗೂ ಕಳುಹಿಸಲಾಗಿತ್ತು. SIT ಅವರು ವರದಿ ಕೊಡುವಲ್ಲಿ ತಡವಾಗಿದ್ದ ಕಾರಣಕ್ಕಾಗಿ ತಾಂತ್ರಿಕ ಕಾರಣಗಳಿಂದ ಚಿನ್ನಯ್ಯನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜಾಮೀನು ನೀಡಿದೆ. ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ. ಆ ಕಂಡೀಷನ್ಗಳ ಪ್ರಕಾರ ಚಿನ್ನಯ್ಯ ಇವತ್ತಿಗೂ ನಡೆದುಕೊಳ್ಳುತ್ತಾ ಇದ್ದಾರೆ. ಧರ್ಮಸ್ಥಳ ಸಮೀಪದ ಕನ್ಯಾಡಿಯ ತೋಟವೊಂದರಲ್ಲಿ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವಾಯ್ದೆಗೂ ಬೆಳ್ತಂಗಡಿ
ನ್ಯಾಯಾಲಯಕ್ಕೆ ಚಿನ್ನಯ್ಯ ಹಾಜರಾಗ್ತಾ ಇದ್ದಾನೆ. SIT ನಡೆಸಿದ ತನಿಖೆಯಲ್ಲಿ ಚಿನ್ನಯ್ಯನ್ನು ಹೊರತುಪಡಿಸಿ ಮಹೇಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, ಜಯಂತ್ ಟಿ, ಸುಜಾತಾ ಭಟ್, ವಿಠಲಗೌಡ ಇಷ್ಟು ಮಂದಿ ಆರೋಪಿಗಳು. ಆದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದರೆ ನ್ಯಾಯಾಲಯ SIT ಸಲ್ಲಿಸಿರುವಂತಹ ವರದಿಯನ್ನು ಕಾಸಿಗೇಬಲ್ ತಗೊಳ್ಬೇಕು, ಅವರಿಗೆ ಸಮನ್ಸ್ ಜಾರಿ ಮಾಡಬೇಕು. ಒಂದು ವೇಳೆ ಸಮನ್ಸಿಗೆ ಅವರು ಬಾರದೇ ಇದ್ದಲ್ಲಿ ನ್ಯಾಯಾಲಯ ವಾರಂಟ್ ಇಶ್ಯೂ ಮಾಡ್ತದೆ. ತದನಂತರ ಪೊಲೀಸರು ಬಂಧಿಸುವ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು. ಆ ಸಮನ್ಸಿಗೆ ಈ 5 ಜೊತೆಗೆ ಚಿನ್ನಯ್ಯ ಸೇರಿಕೊಂಡು ನ್ಯಾಯಾಲಯಕ್ಕೆ ಹಾಜರಾದರೆ ನ್ಯಾಯಾಲಯ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತದೆ. ಸದ್ಯಕ್ಕೆ ಈ ಪರಿಸ್ಥಿತಿಗೆ ತಿಮ್ಮರೋಡಿ ಅವರು ಬಂದಿದ್ದಾರೆ, ತಿಮ್ಮರೋಡಿ ಅವರ ಜೊತೆಗಾರರು ಬಂದಿದ್ದಾರೆ. ತಿಮ್ಮರೋಡಿ ಅವರು ಕಳೆದ 4 ತಿಂಗಳಿನಿಂದ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅವರು ಕಾಣಿಸಿಕೊಂಡ ಕೊನೆಯ ಘಟನೆ ಅಂದರೆ ಬೆಳ್ತಂಗಡಿ ಸ್ಥಾನಘಟ್ಟದ ಬಳಿ ನಡೆದಂತಹ ಮಾಧ್ಯಮ ಪ್ರತಿನಿಧಿಗಳ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಬೆಳ್ತಂಗಡಿಯ ಬೆನಕ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರು ಬಂದಿದ್ದರು, ಅವರ ಬೆಂಬಲಿಗರು ಇದ್ದರು. ಆ ಘಟನೆಯ ನಂತರ ಮಹೇಶೆಟ್ಟಿ ತಿಮ್ಮರೋಡಿಯವರು ಸಾರ್ವಜನಿಕವಾಗಿ ಅವರದೇ ಸಂಘಟನೆ ನಡೆಸುವಂತಹ ಸಾರ್ವಜನಿಕ ಗಣೇಶೋತ್ಸವಕ್ಕೂ ಮಹೇಶೆಟ್ಟಿ ತಿಮ್ಮರೋಡಿಯವರು ಬಂದಿರಲಿಲ್ಲ. ಕೊನೆಯ ದಿನ ಬಂದು ಹೋಗಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲವೊಂದು ಭಾವಚಿತ್ರಗಳು ವೈರಲ್ ಆಗಿತ್ತೇ ಹೊರತು ಅವರು ಬಂದದ್ದಕ್ಕೆ ಸಾಕ್ಷ್ಯಗಳು ಸಿಗಲಿಲ್ಲ. ಇವತ್ತಿಗೂ ತಿಮ್ಮರೋಡಿಯವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಅವರಿಗೆ SITಯ ಮೇಲೆ ಸಂಶಯ ಇದೆ. SIT ಅವರು ಅವರ ಬರುವಿಕೆಗಾಗಿ ಕಾಯುತ್ತಿದ್ದಾರೆ ಎನ್ನುವುದಂತೂ ಸ್ಪಷ್ಟ.